ಇವತ್ತು ಈ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಎಲ್ಲರೂ ಕಷ್ಟಪಟ್ಟು ಬಂದಿರೋರು, ಇಷ್ಟಪಟ್ಟು ಬಂದಿರತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೋಸ್ಕರ. ಅಲ್ಲಿ ನಿಂತ್ಕೊಂಡು ಒಳ್ಳೆ ಸ್ಟ್ಯಾಂಡರ್ಡೀಸ್ ಇದ್ದಂಗೆ ಅವ್ರಿಗೆಲ್ಲ ಯಾಕೆ ಪನಿಷ್ಮೆಂಟ್ ನಮ್ಗೆ ಅರ್ಥ ಆಗುತ್ತೆ. ಜಮ್ ಅಂತ ಚೇರ್ ಹಾಕ್ಬಿಟ್ಟ ಕೂರಿಸ್ಬೋದು. ಈ ಸಿಸ್ಟಮ್ನ ಚೇಂಜ್ ಮಾಡ್ಬೇಕು ಫಸ್ಟ್. ನೀವೆಲ್ಲ ಮೇಲೆ ನಿಂತ್ಕೊಂಡು ಮಾತಾಡಬೇಕು ಅಂತ ಎಲ್ಲೂ ಇಲ್ಲ. ಅಲ್ಲಿ ಚಿರಂಜೀವಿ ತೆಲುಗುನಲ್ಲೂ ಅಷ್ಟೇ ಮಾತಾಡ್ತಾರೆ, ಆ ಕಡೆ ಇರೋ ಹಿಂದಿಯವರು ಅಷ್ಟೇ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾರೆ. ಕೂತ್ಕೊಳ್ಳಿ, ಬಂದಿರೋದ ಕೂತ್ಕೊಂಡು ಮಾತಾಡೋಕ್ಕೆ ಲಕ್ಷಣವಾಗಿ. ನಿಂತು ಮಾತಾಡೋಕ್ಕಿಂತ ಕೂತ್ಕೊಂಡು ಚೆನ್ನಾಗಿ ಮಾತಾಡಬಹುದು. ಈಗ ಟೆರರ್ ಅಂತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಏನು ಅಂದ್ರೆ, ಕನ್ನಡ ಚಲನಚಿತ್ರರಂಗದಲ್ಲಿ ಸುದೀಪು, ದೀಪು, ದರ್ಶನ್, ಅಪ್ಪು ಇವೆಲ್ಲರೂ ಸಮಕಾಲೀನರು ನಮ್ಮ ಆದಿತ್ಯಗೆ. ಆ ಸಮಯಕ್ಕೆ ಫಸ್ಟ್ ಎಲ್ಲ ಹೀರೋಗಳು ದರ್ಶನ್ ಫಸ್ಟ್ ಪಿಕ್ಚರ್ ಬಂದಾಗ ರಾಮಮೂರ್ತಿ ನಿರ್ಮಾಪಕರ ಜೊತೆ ಫೋನ್ ಮಾಡಿ ಗುರುಳನೆ ಬಂದು ಆಶೀರ್ವಾದ ಮಾಡಿ ಫಸ್ಟ್ ಕರೆದಿದ್ದು. ಆ ಸಮಯಕ್ಕೆ ದರ್ಶನ್ ಕರೆದಾಗ ಫಸ್ಟ್ ಪಿಕ್ಚರ್ಗೆ ಆತನೇ ನಾನೇ ಬಂದಿದ್ದೆ. ದೀಪು ಸ್ಪರ್ಶ ಬಂದಾಗ ಸುನಿಲ್ ಕುಮಾರ್ ದೇಸಾಯಿ ದೀಪು ಬಂದು ಕರೆದಾಗ ಆ ಪಿಕ್ಚರ್ಗೆ ಫಸ್ಟ್ ಕರೆದಾಗ ಆ ಸಮಯಕ್ಕೆ ಹೀರೋನ ಪೂಜೆ ಮಾಡಿ ಇಬ್ಬರಿಗೂ ಒಳ್ಳೆ ಆಶೀರ್ವಾದ ಆಗಿ ಅವತ್ತು ಫಸ್ಟ್ ಪಿಕ್ಚರ್ ಕರೆದ್ರು. ತದನಂತರ ಅಪ್ಪು ಪಿಕ್ಚರ್ಗೆ ಪಾರ್ವತಮ್ಮ ಅವರು ಬರಬೇಕು ಶರ್ಮಾ ನೀನು ಅಂತ ಹೇಳಿ ನನ್ ಕರೆದಿರ್ತಕ್ಕಂಥದ್ದು. ಅದು ಮೊಟ್ಟ ಮೊದಲ ಪಿಕ್ಚರ್ಗೆ ಅಲ್ಲೂ ಪೂಜೆ ಮಾಡಿದಾಗ ಆ ಪಿಕ್ಚರ್ಗೆ ಫಸ್ಟ್ ಲಾಂಚ್ ಮಾಡೋ ಸಮಯಕ್ಕೆ ಕರೆದು. ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವರ ಮಗ ಆದಿತ್ಯ ಕರೆದು ದಯವಿಟ್ಟು ಬರಬೇಕು ಗುರುಗಳೇ ಅಂತ ಹೇಳಿ ಅಪ್ಪ ಅವರ ಆಶೀರ್ವಾದ. ಇವತ್ತು ಒಂದು ಒಳ್ಳೆ ಮತ್ತೊಂದು ಸರಿ ಕಾಲಿಡ್ತಾ ಇದೆ. ನೀವೆಲ್ಲ ಅನ್ಕೊಂಡು ಹೇಗೆ ಟೆರರ್ ಪಿಕ್ಚರ್ ಮೊದಲನೇ ಪಿಕ್ಚರ್ ಅಲ್ಲ ಆದಿತ್ಯನು, ಮೊದಲೇ ಕಾಲಿಟ್ಟಿದ್ದಾರೆ. ಆದ್ರೆ ಕನ್ನಡ ಚಿತ್ರರಂಗ ಬಹಳ ಜನ ಹೊಟ್ಟೆ ಕಿಚ್ಚು ಜನ ಜಾಸ್ತಿ ನಮ್ಮಲ್ಲಿ. ಎಷ್ಟೋ ಜನ ಪ್ರಕಾಶ್ ರಾಯ್ ಅಂತವರು, ರಜನಿಕಾಂತ್ ಅಂತವರು, ಹಳೆಪುರನೆಲ್ಲ ಏನ್ ಮಾಡ್ತಾರೆ, ಸುಂದರರಾಜ್ ಅವರು ಹೇಳ್ದಂಗೆ ತಮಿಳ್ ಪಿಕ್ಚರ್ಗೆ ಯಾಕೆ ಹೊಟ್ಟೋಗ್ತಾರೆ ಅಂದ್ರೆ ಕನ್ನಡದಲ್ಲಿ ಗೌರವ ಕೊಡಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅವ್ರೇನ್ ಚೆನ್ನಾಗಿರಲ್ವಾ, ಲಕ್ಷಣವಾಗಿರಲ್ವಾ, ಆಕ್ಟ್ ಮಾಡಲ್ವಾ, ನಂಗೆ ಅರ್ಥ ಆಗಲ್ಲ. ಆದ್ರೆ ಇನ್ನೊಂದು ಸುಂದರರಾಜ್ ಅವರು ಹೇಳೋದು, ಹಳೆ ಪಿಕ್ಚರ್ಗಳಲ್ಲಿ ಕನ್ನಡ ಪಿಕ್ಚರ್ಗಳನ್ನ ರೀಮೇಕ್ಗೋಸ್ಕರ ಬೇರೆ ಭಾಷೆಗಳನ್ನ ತಗೊಳ್ತಿದ್ರು. ಅಂಥದ್ರಲ್ಲಿ ಇವತ್ತು ಕನ್ನಡ ಪಿಕ್ಚರ್ನ ತಗೊಂಡು ಗೌರವ ಘನತೆ ಎಲ್ಲರೂ ಏನಾಗಿದೆ, ಭಾರತ ದೇಶ ಇರ್ತಕ್ಕಂಥ ಎಲ್ಲ ಬೆರಕೆ ಸಂಸಾರ ಇರ್ತಕ್ಕಂಥವ್ರೆಲ್ಲ ಮಿನಿ ವರ್ಲ್ಡ್ ಆಗೋಗಿದೆ. ಎಲ್ಲರೂ ಬಂದು ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವೆಲ್ಲ ಬೇರೆ ಇದೀವ, ಬೇರೆಯವರ ಅನ್ಸ್ಬಿಡುತ್ತೆ. ಅಂಥದ್ರಲ್ಲಿ ಅಂಥ ದೊಡ್ಡ ಸಂಸ್ಥೆ 100 ವರ್ಷ ಆಗ್ತಾ ಬರುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ. ಅಂತ ರಾಜೇಂದ್ರ ಸಿಂಗ್ ಬಾಬು ಅವರ ವಂಶಸ್ಥರು, ಅವರ ತಾಯಿಯವರು, ಅವರ ಸಹೋದರಿ ಕೂಡ ನಿರ್ದೇಶಕರಾಗಿ ಎಷ್ಟೋ ಜನ ಇವತ್ತಿನ ದಿವಸ ಊಟ ಉಪಚಾರಗಳನ್ನು ಹಾಕಿ ಅವರ ಒಂದು ಸಂಸ್ಥೆಯಲ್ಲಿ ಪುಟಾಣಿ ಏಜೆಂಟ್ 1, 2, 3 ಇಂದ ಹಿಡಿದು ಅವರಲ್ಲಿ ಬಾಲ್ಯ ನಟನಾಗಿ ಎಷ್ಟೋ ಕಾರ್ಯಕ್ರಮಗಳನ್ನು ನನ್ನ ಕರೆದು ಬಾ ಅಂತ ಹೇಳಿದಾಗ ಇಂಥ ಒಂದು ಸಂಸ್ಥೆ 100 ವರ್ಷ ಆಗ್ತಾ ಬರ್ತಾ ಇದೆ. ಅವರ ಮಗನ್ನ ಇವತ್ತು ಯಾರೋ ಒಂದು ನಿರ್ಮಾಪಕರು ಧೈರ್ಯ ಮಾಡಿದಾರಲ್ಲ, ಆ ಸಿಲ್ಕ್ ಮಂಜುಗೆ ಶಬಾಷ್ ಅಂತ ಹೇಳಬೇಕು. ಅವರಿಗೆ ದೀರ್ಘಾಯುಷ್ಯ ಕೊಡಿ. ಎಲ್ಲರೂ ಹೇಳ್ತಾರೆ ಐರನ್ ಲೆಗ್ಗು, ಅದು ಅವ್ನು ಮಾಡ್ಕೊಂಡ್ರೆ ಆಗಲ್ಲ, ಮೇಲ್ ಬರಕ್ ಸಾಧ್ಯ ಇಲ್ಲ, ಯಾಕೆ ಮಾಡ್ಬೇಕು ಅಂತ. ಬೇರೆಯವ್ರು ಕರ್ಕೊಂಡು ಮಾಡ್ತೀರಾ, ಅವ್ರನ್ನೆಲ್ಲ ಮೇಲೆ ರಸ್ತೀರ, ಆಗಲ್ವಾ? ರಮ್ಯಾ ಕೃಷ್ಣನು ಐರನ್ ರೆಕ್ಕಂದ್ರು. ಆ ಸಮಯ ರಾಘವೇಂದ್ರ ಅವ್ರು ಕರೆದು ಏನು ಬೇಕಾಗಿಲ್ಲ, ಕರೆದು ಅವಳು ಕರೆದು ಮತ್ತೆ ರೀಲಾಂಚ್ ಮಾಡಿದ್ರು. ಯಾಕಾಗಿಲ್ವಾ? ಎಷ್ಟೋ ಜನ ಮಾಡಿರ್ತಕ್ಕಂಥದ್ರಲ್ಲಿ ಇವತ್ತಿಗೂ ಆ ಸಮಯ ಬರಬೇಕು. ಯಾವತ್ತು ಕಾಲಾತೀತವಾಗಿ ಸಮಯ ಬರುತ್ತೋ ಅದಾಗ ಯಾರು ಹಿಂದೆ ತೆರೆಯಕ್ಕಾಗಲ್ಲ. ಸುಂದರರಾಜ್ ಮಾತಾಡೋದು ಇವತ್ತು ಈ ಸಮಯ ಅವರಿಗೆ ಮನಸ್ಸಿಗನ್ಸ್ದಂಗೆ ಆದಿತ್ಯನಿಗೆ ಸಾಕ್ಷಾತ್ ಶಿವನ ಮೇಲೆ ಹಣೆ, ಇನ್ನು ಮೇಲೆ ಹಿಟ್ ಸೀಟರ್ ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಉನ್ನತ ಸ್ಥಾನವನ್ನ ಗೆಲ್ಲಿಸ್ತಿದ್ದೆ ಮುಖಾಂತರ ತುಂಬ ಹೃದಯದಿಂದ. ಈ ಟೆರರ್ ಪಿಕ್ಚರ್ ಅಲ್ಲಿ ಕನ್ನಡದ ಹಾಡುಗಳನ್ನ ಎಷ್ಟೋ ಜನ ಇವತ್ತು ಕನ್ನಡ ಹಾಡುಗಳನ್ನ ನೀವೇನ್ ಕೇಳಿ ಎಲ್ಲ ಒಂದೊಂದ್ಸರಿ ಅನ್ಸತ್ತೆ, ಎಲ್ಲ ಡಬ್ಬ ಹಾಡುಗಳು ಹಾಕ್ತಾ ಇದ್ದಾರೆ. ಶಬ್ದ ಒಳ್ಳೆ ಪೆಟ್ಟಿಗೆ ಡಬ್ ಡಬ್ ಡಬ್ಬ ಅಂತಿದೆ, ಒಂದಾದ್ರೂ ಲಿರಿಕ್ಸ್ ಕೇಳುತ್ತಾ ಶಿವಶಂಕರ್ ಅಂತ ಹಾಡು ಇವತ್ತಿಗೂ ನೆನೆಸ್ಕೊಂತೀವಿ. ಆ ಬಂಧನ ಅವರು ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಕೇಳಿಸ್ತೀವಿ. ಆದ್ರೆ ಇವತ್ತು ಆ ಟ್ಯೂನ್ ಇಂಪಾರ್ಟೆಂಟ್. ಅದಕ್ಕೆ ನಾಗೇಂದ್ರ ಪ್ರಸಾದ್ ನಾನು ಕೇಳೋಣ ಅನ್ಕೊಂಡೆ, ಟ್ಯೂನ್ ನೋಡ್ಬಿಟ್ಟು ಮ್ಯೂಸಿಕ್ ಕೊಡಿದ್ರ, ಮ್ಯೂಸಿಕ್ ನೋಡ್ಕೊಂಡು ಟ್ಯೂನ್ ನೀವು ಬರೆದ್ರ ಅಥವಾ ಲಿರಿಕ್ಸ್ ಆಮೇಲೆ ಬರೋಲ್ಲ ಅಂತ. 3 ಹಾಡುಗಳು ನಾನು ಕೇಳಿದೆ, 4 ನಾನು ಇನ್ನೊಂದು ಕೇಳಿಲ್ಲ. ಆದ್ರೆ ಬಹಳ ಚೆನ್ನಾಗಿತ್ತು, ಸ್ಪಷ್ಟವಾಗಿತ್ತು, ಬಹಳ ಚೆನ್ನಾಗಿ ರಿದಮಿಕ್ ಆಗಿತ್ತು. ಇಂಪಾರ್ಟೆಂಟ್ ರಿದಮ್ ಇಂಪಾರ್ಟೆಂಟ್. ಆ ಕಾಲದಲ್ಲಿ ರಂಬೆ ಊರ್ವಶಿ ಮೇನಿಗೆ ಅಂತ ಪಾಪ ಹಿಂದಿಯಿಂದ ಕಲಿಸಿ ಅವಳ ಪಾಪ ಇವತ್ತೊಂದು ಕಾರ್ಯಕ್ರಮಕ್ಕೆ ಮಾಡಿಸಿದ್ದಾರೆ. ಯಾವತ್ತು ತಿಳ್ಕೊಳ್ಳಿ, ಒಂದು ವ್ಯಾಂಪ್ ಕ್ಯಾರೆಕ್ಟರ್ ಅಂದ್ರೆ ಹೆಲನ್ ಕರೆಯೋರು, ಜಯಮಾಲಿ ಕರೆಯೋರು ಸಪರೇಟ್ ಆಗಿರ್ಬೇಕು. ಈ ಕಾಲದಲ್ಲಿ ಹೀರೋಯಿನ್ ನೀನೇ ಬಂದು ಡ್ಯಾನ್ಸ್ ಮಾಡೋಣ ಖರ್ಚುಳೆ ಅಂತ ಕರೆಯೋದಲ್ಲ. ಯಾವತ್ತು ಹಂಗೆ ಸಪರೇಟ್ ಆಗಿ ಕರೀತಿರೋ ಆ ಪಿಕ್ಚರ್ ಶಾಶ್ವತ ಹಿಟ್ ಆಗೋದು ಗ್ಯಾರಂಟಿ, ಶತಸಿದ್ಧ. ಬರೆದಿಟ್ಕೊಳ್ಳಿ, ಅವರವರ ಪಾತ್ರ ಅವರವರೇ ಮಾಡ್ಬೇಕು. ಆವಾಗ ಏನಾಗತ್ತೆ, ರಾಹು ಶುಕ್ರ ಎರಡು ಇದ್ದರೆ ಈ ತರ ವ್ಯಾಮ್ ಕ್ಯಾರೆಕ್ಟರ್ ಒಂದು ಡ್ಯಾನ್ಸ್ ಇದ್ರೆ ಶುಭ. ಒಂದು ಟೈಟಲ್ ಕ್ಯಾರೆಕ್ಟರ್, ಆ ಟೈಟಲ್ ಟೆರರ್ ಅಂದಿದ್ದು ಎಷ್ಟು ಚೆನ್ನಾಗಿದೆ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು.
ಅದಾದ್ಮೇಲೆ ಒಂದು ಸ್ಲೋ ಫ್ಯಾಕ್ಲೋನಲ್ಲಿ ಎಲ್ಲ ಹಳೆ ಆರ್ಟಿಸ್ಟ್ಗಳನ್ನ ಕರೆದ್ರು, ಕೀರ್ತಿರಾಜನು ಕರೆದ್ರು, ಬಹಳ ಸಂತೋಷ ಪಟ್ಟೆ. ಅಲ್ಲಿ ಹಳೆಬರನ್ನೆಲ್ಲ ಕರೆದು ಕನ್ನಡದಲ್ಲಿ ಗೌರವಿಸ್ತಕ್ಕಂಥದ್ದು. ಯಾರಾದ್ರೂ ಬಂದ್ರೆ ಮೊದಲು ರಾಜೇಶ್ ಸಿಂಗ್ ಬಾಬು ಬಂದ್ರೆ ನೀವೆಲ್ಲ ಹಿಂಗೆ ಕೂತ್ಕೋಬೇಕಾಗಿಲ್ಲ, ಎದ್ದು ನಿಂತ್ಕೋಬೇಕಾಗಿತ್ತು, ಎಲ್ಲ ನಿಂತ್ಕೊಳ್ಳೋರು. ಡೈರೆಕ್ಟರ್ ನಿರ್ದೇಶಕರ ಗೌರವ ಕೊಡ್ತಿದ್ರು. ನಿರ್ಮಾಪಕರು ಬರ್ತಾ ಇದ್ರೆ ಹೀರೋ ಹೀರೋಯಿನ್ ಅಂದ್ರೆ ಹೀರೋಯಿನ್ ಕೂತ್ಕೊಂಡಿದ್ರೆ ನಿರ್ಮಾಪಕರು ಬಂದು ಕೈ ಕಟ್ಕೊಂಡು ನಿಂತ್ಕೊಂಡ್ರು, ಅವ್ರನ್ನ ಕಾಪಾಡ್ತಾ ಇದ್ರು. ಈ ಕಾಲದಲ್ಲಿ ಹಾಗಲ್ಲ, ಹೇಗಾದ್ರೂ ಹಾಳಾಗೋಗ್ಲಿ ಅಂತ. ಸಿಲ್ಕ್ ಮಂಜುನ ಇವತ್ತಿನ ದಿವಸ ಧೈರ್ಯ ಮಾಡಿ ಒಂದು ಒಳ್ಳೆ ಕಥೆಯನ್ನ ಒಪ್ಸಿರ್ತಕ್ಕಂಥದ್ದು ಯಾರು ಅಂದ್ರೆ ರಾಜನ್ ಶಿವರಾಮ್. ಆ ರಾಜನ್ ಶಿವರಾಮ್ ಅವರ ಮನಸ್ಸಲ್ಲಿ ದೂರಿ ಒಳ್ಳೆ ಕಥೆಯನ್ನ ಯಾರು ಮಾಡೋಣ ಅಂದಾಗ ಅವನು ಆರಿಸ್ಕೊಂಡಿದ್ದಾನಲ್ಲ, ನಿಜವಾಗ್ಲೂ ಮೊಟ್ಟ ಮೊದಲ ಚಿತ್ರ ಆಗಿದ್ರು ತುಂಬಾ ಚೆನ್ನಾಗಿದೆ. ಅವನಿಗೆ ಪ್ರೋತ್ಸಾಹ ಕೊಟ್ಟು ಇನ್ಮೇಲೆ ಕನ್ನಡ ನಿರ್ದೇಶಕರಲ್ಲಿ ಅವನಿಗೂ ಒಂದು ಒಳ್ಳೆ ಸ್ಥಾನ ಕೊಟ್ಟು ಒಳ್ಳೆ ಒಳ್ಳೆ ಪಿಕ್ಚರ್ಗಳು ನಿರ್ದೇಶನ ಮಾಡಿ ನೋಡಿ. ಅಲ್ಲಿರ್ತಕ್ಕಂಥ ಮೇಕಿಂಗು, ಅಲ್ಲಿರ್ತಕ್ಕಂಥ ಟ್ಯೂನ್ ನಲ್ಲಿ ಆ ಮ್ಯೂಸಿಕ್, ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ಇಂಪಾರ್ಟೆಂಟು. ನೀವು ಫಿಲ್ಮ್ ನ ಇಳಿಯರಾಜ ಎಂತ ಸತ್ತೋಗಿದ್ದ ಪಿಕ್ಚರ್ ಕೂಡ ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಗೆಲ್ಸಿರೋದುಂಟು. ಅದು ರಜನಿಕಾಂತ್ ಅವಾಗ ಇಳಿಯರಾಜ ಹೇಳ್ತಾರೆ, ಈ ಪಿಕ್ಚರ್ ಅಲ್ಲಿ 3 ಹಾಡು ಹಿಟ್ ಆಗಿದೆ ಅಂದ್ರೆ ಒಂದು ಪಿಕ್ಚರ್ ಅಲ್ಲಿ 1 ಹಾಡು ಹಿಟ್ ಆಗೋದೇ ಕಷ್ಟ, ಅಂತದ್ರಲ್ಲಿ 3 ಹಿಟ್ ಆಗಿದೆ. ಯಾವತ್ತು ತಿಳ್ಕೊಳ್ಳಿ, ಹಿಟ್ ಮಾಡ್ಬೇಕಂದ್ರೆ ಪಿಕ್ಚರ್ ಪೂರ್ತಿ ಹಿಟ್ ಸಾಂಗ್ಸ್ ಇರ್ಬೇಕೆ ಹೊರತು ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಕೇಳೋದಲ್ಲ. ಒಳಗಡೆ ಹೋದ ತಕ್ಷಣ ಹೊರಗಡೆ ಬಂದ ತಕ್ಷಣ ಯಾವ ಹಾಡಪ್ಪ ಏನೋ ಅರ್ಥ ಆಗಲ್ಲ ಅಂತ. ನೀವು ಅದೇ ಬೊಂಬೆ ಹಾಡು ಹಾಕಿದ್ರು, ನೀವು ಅದೇ ಗುರುಗಳೇ ಬೊಂಬೆ ಹಾಡು ನೀವು ಮಾತಾಡ್ತೀರಿ, ಟ್ಯೂನ್ ಚೆನ್ನಾಗಿದೆ, ಆ ಟ್ಯೂನ್ ಸ್ವಲ್ಪ ತೆಲುಗು ತಮಿಳು ಎಲ್ಲ ಮಿಕ್ಸ್ ಆಗಿದೆ. ಇದು 5 ಭಾಷೆಗಳಿಗೆ ಹೋಗಿ ಪ್ಯಾನ್ ಇಂಡಿಯಾ ಚಿತ್ರ ಆದಂಗೆ ಅವನ್ನ ಒಳ್ಳೆ ಮಲಯಾಳದವರು, ಒಳ್ಳೆ ಹಿಂದಿಯವರು, ಒಳ್ಳೆ ವಿಶೇಷವಾಗಿರೋ ತೆಲುಗುನವ್ರನ್ನ ಅವನ್ನ ಆರಿಸ್ಕೊಂಡು ಈ ಪಿಕ್ಚರ್ ಇಂದ ಬಹಳ ಚೆನ್ನಾಗಿ ಆಶೀರ್ವಾದ ಪೂರ್ವಕವಾಗಿ ಯಶೋಕೀರ್ತಿ ಅವ್ರಿಗೆ ಸಿಗ್ಲಿ ಅಂತ ನಾನು ತುಂಬ ಹೃದಯದಿಂದ ಆಚರಿಸ್ತೀನಿ. ವಿಶೇಷವಾಗಿ ಅವರು ಭಗವಂತ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಡ್ಲಿ. ಆಮೇಲೆ ಕೆಲವರೆಲ್ಲ ಇದ್ದಾರೆ ಈಗೋಗಳು, ಕೆಲವು ಹೀರೋಗಳು ಒಂದೇ ಪಿಕ್ಚರ್ ಮಾಡಿರ್ತಾರೆ, ಡಬ್ಬ ನನ್ನ ಮಕ್ಕಳು ಅಲ್ಲೆಲ್ಲೋ ನಡ್ಕೊಂಡು ಹೋಗ್ತಾ ಇರ್ತಾರೆ, ಗೊತ್ತಿರ್ತಾರೆ ನಾನೇ ದೊಡ್ಡ ಹೀರೋ ಅಂತ. 100 ಪಿಕ್ಚರ್ 60 ಪಿಕ್ಚರ್ ಮಾಡಿದವರು ಕೈ ಕಟ್ಕೊಂಡು ಎಲ್ಲೋ ಇರ್ತಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು 200 ಚಿತ್ರ ಮಾಡಿದ್ರು, ಪಕ್ಕದಲ್ಲಿ ಕೂತ್ಕೊಂಡು ಎಸ್ ನಾರಾಯಣ ಹತ್ರ ಹೇಗ್ ಮಾಡ್ಬೇಕಪ್ಪ, ಹೇಗ್ ಮಾಡ್ಬೇಕು ಅಂತ ಕೇಳ್ಕೊಂಡು. ಅದು ನಯಾವಿನಯ, ಅದು ದೊಡ್ಡ ಮನೆ ಲಕ್ಷಣ. ಆ ನಯಾವಿನಯ ಇವತ್ತು ನೀವು ನೋಡಿ, ಯಾವುದೇ ಮಾಧ್ಯಮದಲ್ಲಿ ದೊಡ್ಡ ಮನೆಯವರು ಯಾತಕ್ಕೆ ಇವತ್ತು ಬೆಳೆದು ನಿಂತಿದ್ದಾರೆ ಅಂದ್ರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಇವತ್ತು ಯಾವ ಟಿವಿ ಚಾರಿತ್ರದಲ್ಲೂ ಕಾಲ್ ಮೇಲೆ ಕಾಲ್ ಹಾಕೊಂಡು ದುರಾಂಕಾರದ ಇಂಟ್ರು ಕೊಟ್ಟಿದ್ದಾರೆ. ಗೌರವದಿಂದ ತಗ್ಗಿ ಬಗ್ಗೆ ನಡೆದಿರ್ತಕ್ಕಂಥ ಅದು ನಮ್ಮ ಸಂಸ್ಕಾರ. ಅದಕ್ಕೆ ಇವತ್ತು ಹೊರಗಡೆ ಪರಭಾಷೆದವರು ಬಹಳ ಜನ ಬಂದ್ಬಿಟ್ಟಿದ್ದಾರೆ. ಇವತ್ತು ನಮ್ಮಲ್ಲಿ ನೀವು ಗೊತ್ತಿಲ್ಲದೆ ಏನು ಮಹೇಶ್ ಬಾಬು ಇದ್ದಾನೆ, ನಮ್ಮ ಕಪಾಲಿ ಚಿತ್ರ ಎಷ್ಟು ದೊಡ್ಡ ಚಿತ್ರ, ಅಂತ ಚಿತ್ರಮಂದಿರ ಡಲ್ಬಿ ಶೋರೂಮ್ ಇದ್ದಂಗೆ ಫಸ್ಟ್ ಕ್ಲಾಸ್ ಆಗಿ ಮಾಡಿ ಒಳ್ಳೆ ಮಾಲ್ ಇದ್ದಂಗೆ ಅಂತ ಒಂದು ಚಿತ್ರಮಂದಿರ ಕಟ್ಟಿದ್ದಾರೆ. ಅಂತ ಒಂದು ಚಿತ್ರಮಂದಿರದಲ್ಲಿ ಇಂಥ ಒಂದು ಪಿಕ್ಚರ್ಗಳಿಗೆ ಅವಕಾಶ ಮಾಡ್ಕೊಡ್ಬೇಕು ನೀವು. ಅದಕ್ಕೆ ಕನ್ನಡ ಚಿತ್ರಗಳಿಗೆ ಫಸ್ಟ್ ಅವಕಾಶ ಮಾಡ್ಕೊಡಿ, ತದನಂತರ ಬೇರೆ ಚಿತ್ರಗಳಿಗೆ ಅವಕಾಶ ಕೊಡಿ. ಅದಾದ್ಮೇಲೆ ರೇಟ್ ಜಾಸ್ತಿ ಮಾಡಿ ಕಮ್ಮಿ ಮಾಡಿ ಅಂದ್ಕೊಂಡು ಎಲ್ಲರ ಹತ್ರ ಭಿಕ್ಷೆ ಪಡೆದಂಗೆ ಕೇಳಂಗೆ ಆಗ್ಬಾರ್ದು. ನೀವೆಲ್ಲ ಮಾಧ್ಯಮ ಮಿತ್ರರು ಯಾರಿದ್ದೀರ, ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಬಂದಿದ್ದೀರಾ, ಯಾರ್ಯಾರೆಲ್ಲ ಟಿವಿನಲ್ಲಿ ಕೂತಿದ್ದೀರಾ, ನೀವು ಫಸ್ಟ್ ನನ್ನ ಹೆಂಡತಿ, ನನ್ನ ಮಗ, ನನ್ನ ತಂದೆ, ನನ್ನ ತಾಯಿ ಫಸ್ಟ್ ಇಟ್ಬೇಡಿ. ಅದಕ್ಕೇನೆ ದೇಶ ಬೆಳೆಯೋದು. ಯಾವತ್ತು ಪಕ್ಕದ ಮನೆ ಪಕ್ಕದ ಊರು ಗುಡ್ಸಕ್ ಹೋಗ್ಬೇಡಿ, ಯಾವ ಎಂಜಿನಾಯಿ ಕಾಸ್ಗೋಸ್ಕರ. ನಮ್ಮನ್ನು ಬೆಳೆಸ್ತಕ್ಕಂಥ ಅವಕಾಶವನ್ನು ಮಾಡಿಕೊಂಡ್ರೆ ಕನ್ನಡ ಉಳಿಸ್ಕೊಂಡಾಗುತ್ತೆ. ಆದ್ರಿಂದ ರಾಜೇಂದ್ರ ಸಿಂಗ್ ಬಾಬು ಅವರ ಮಗನಿಗೆ ಒಳ್ಳೆ ಯಶೋಕೀರ್ತಿ ಸಿಗಲಿ, ನಿಮ್ಮೆಲ್ಲರ ಪ್ರೋತ್ಸಾಹ ಪರಿಪೂರ್ಣವಾಗಿರ್ಲಿ. ನಾಗೇಂದ್ರ ಪ್ರಸಾದ್ ಮೊದಲಿನಿಂದ ಪಾಪ ಹಾಡು ಹೇಳ್ಕೊಂಡು ಎಷ್ಟೋ ವಿಶೇಷವಾಗಿ ವೀಳ್ಯದೆಲೆ ಅಡಿಕೆ ಹಾಕೊಂಡು ಅವ್ರು ಮೂಡಿದ್ದಂಗೆ ಇದು ಒಳ್ಳೆ ಚೆನ್ನಾಗಿ ಬರ್ತಿದ್ದಾರೆ, ಬಹಳ ಚೆನ್ನಾಗಿ ಬರೆದು ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಹಾಡುಗಳನ್ನ ಮಾಡಿರ್ತಕ್ಕಂಥದ್ದು. ಆ ರಿದಮಿಕ್ ಸೆನ್ಸ್ ಇದ್ದು ಒಂದೇನು ಅಂದ್ರೆ ಇದ್ರಲ್ಲಿ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಚಿತ್ರ ಮಾಡೋ ಸಮಯಕ್ಕೆ ಇದ್ರಲ್ಲಿ ಒಂದು ಒಳ್ಳೆ ಗುರುಗಳ ಪಾತ್ರ ನಾನು ಮಾಡ್ಬೋದಾಗಿತ್ತು, ಪಾಪ ಕರೆದಿಲ್ಲ, ಆದ್ರೂ ಸಹ ಸುಮಾರು ಕೇಳದಾಗ ಬಂದಾಗಿದ್ರೆ ಇನ್ನೂ ಚೆನ್ನಾಗಿರೋದು. ಇರಲಿ, ಎಲ್ಲಾ ದೇವಾಲಯದ ಭಕ್ತಪ್ರಿಯರೇ ಬಂದಿರತಕ್ಕಂಥವ್ರಿಗೆಲ್ಲರಿಗೂ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಪರಿಪೂರ್ಣವಾಗಿರ್ತಕ್ಕಂಥ ಈ ಯಶೋಕೀರ್ತಿ ಕಾರ್ಯಕ್ರಮ ಕರೆದಿದ್ದಕ್ಕೆ ಆ ಗೌರವದಿಂದ ಆ ಸಂಸ್ಥೆ ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಸಿಲ್ಕ್ ಮಂಜುಗಾಗ್ಲಿ, ಆ ಡೈರೆಕ್ಟರ್ಗಾಗ್ಲಿ, ಅವ್ರ ಜೊತೆ ಇರ್ತಕ್ಕಂಥ ಪಾರ್ಟ್ನರ್ಗಾಗ್ಲಿ. ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರೆಕ್ಟರ್ ಬಹಳ ಚೆನ್ನಾಗಿ ಹೆಸರು ಮತ್ತೋಯ್ತು, ಹರ್ಷವರ್ಧನ್ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವನ್ನೆಲ್ಲ ಕೂತ್ಕೊಂಡು ತೆಗಿಬೇಕಷ್ಟೇ, ಎಲ್ಲೋ ಕೂತಿದ್ದಾಗ ಆ ಮ್ಯೂಸಿಕ್ ಸೆನ್ಸ್ ಕೆಲವೆಲ್ಲ ತೆಗಿಬೇಕು. ಆ ತೆಗೆದಾಗ ಬಹಳ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಆದಿತ್ಯನು ಅದ್ರದ್ದು ಇನ್ವಾಲ್ವ್ಮೆಂಟ್ ಎಲ್ಲ ಮಾಡಿ ಒಳ್ಳೆ ಚೆನ್ನಾಗಿ ಆಗಿದೆ. ಎಲ್ಲರಿಗೂ ಆಶಿಸ್ತಾ ಎಲ್ಲರೂ ಶುಭವನ್ನು ಕೊಡ್ತಾ ಒಳ್ಳೆಯದಾಗಿ ಮುಖಾಂತರ ಅನುಭವದಿಂದ ಸ್ವಾಗತವನ್ನು ಮಾಡ್ತಾ ಬಾಬಾ ಸಿ.ಕೆ. ಚಂದ್ರನು ಇರ್ತಾನೆ ಬಂದರು. ಬಹಳ ಸಂತೋಷ. ಅಡಿಗೆಗಳು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆ ಬಾಬು ಅವರ ಆತ್ಮೀಯ ವಿಚಾರವಾಗಿರ್ತಕ್ಕಂಥ ಮಿತ್ರರವರೆಲ್ಲ ತುಂಬಾ ಸಂತೋಷ. ಹಿರಿಯರು ಕರೆದಿದ್ದೀರಾ. ಇವತ್ತು 75 ವಯಸ್ಸಾದ್ರೂ ನಮ್ಮಲ್ಲಿ ಡಿಗ್ರಿ ನಾಗರಾಜರು ಬಂದಿದ್ದಾರೆ. ಆ ಗೌರವ ಕೊಟ್ಟು ಅಂಥವ್ರನ್ನೆಲ್ಲ ಕರೆದಿದ್ದಾರೆ. ಯಾವತ್ತೂ ತಿಳ್ಕೊಳ್ಳಿ, ಹಳೆದ್ನ ನೀರ್ನ ಮರಿಬಾರ್ದು. ಯಾವತ್ತು ಜಲ್ಡಿ ಆಡಿದ್ರೆ ಹಳೆ ನೀರಿನಲ್ಲಿ ಎಷ್ಟೋ ಅನುಭವಗಳಿರುತ್ತೆ.
ಅವರಲ್ಲಿರ್ತಕ್ಕಂಥ ಆಶೀರ್ವಾದನೆ ತುಂಬ ಹೃದಯ. ಅದರಲ್ಲಿ ಆದಿತ್ಯ ತುಂಬಾ ಮೆಚ್ಚೋಬೇಕು. ಏನಂದ್ರೆ ನಮ್ಮ ಹಳೆಯರು ಎಲ್ಲರೂ ಇರಬೇಕು ಅನ್ನೋ ಆ ಒಂದು ನಿಯತ್ತು, ಆ ಒಂದು ವಿನಯತೆ ಅವನಲ್ಲಿದೆ. ಆ ವಿನಯತೆ ಅವನು ಕಾಪಾಡಕ್ಕೆ ಚಾಮುಂಡೇಶ್ವರಿ ಕೃಪಾಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಸಾಧಾರಣ ಮೈಕ್ ಕೊಟ್ಟರೆ ನಾನು ಗಂಟೆಗಟ್ಟಲೆ ಮಾತಾಡ್ತೀನಿ. ಜಯದೇವಿ ಸಾಧ್ಯ ಒಂದು ಮೈಕ್ ಕೊಟ್ಟರು ಒಂದು ಗಂಟೆಗಟ್ಟಲೆ ನಿಂತ್ಕೊಬೇಡಿ ಅಂತ. ಆದರೂ ಸಹ ಒಂದೆರಡು ನಿಮಿಷ ಹೆಚ್ಚು ಮಾತಾಡಿದೆ. ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ.